ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ನೂರಾರು ಕೋಟಿ ರೂಪಾಯಿಗಳ ಬೃಹತ್ ಹಗರಣ ನಡೆದಿದ್ದು, ಬಡ ರೈತರಿಗೆ ಅನ್ಯಾಯವೆಸಗಲಾಗುತ್ತಿದೆ ಎಂದು ಸಮಾಜ ಸೇವಕ ಹಾಗೂ ರೈತ ಹೋರಾಟಗಾರ ಯಲ್ಲಪ್ಪ ಹೆಗಡೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀಳಗಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರ ಆಡಳಿತಾವಧಿಯಿಂದ ಹಿಡಿದು ಇತ್ತೀಚಿನವರೆಗೂ ನಡೆದಿರುವ ಸರಣಿ ಅಕ್ರಮಗಳ ದಾಖಲೆಗಳನ್ನು ಅವರು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿದ್ದಾರೆ. ರೈತರ ಆಶಾಕಿರಣವಾಗಬೇಕಾಗಿದ್ದ ಡಿಸಿಸಿ ಬ್ಯಾಂಕ್ ಇವತ್ತು ಭ್ರಷ್ಟ ರಾಜಕಾರಣಿಗಳು, ಬಿಸಿನೆಸ್ ಮ್ಯಾನ್ಗಳು ಹಾಗೂ ಅಧಿಕಾರಿಗಳ ಲೂಟಿ ಅಡ್ಡ ಆಗಿದೆ ಎಂದು ಯಲ್ಲಪ್ಪ ಹೆಗಡೆ ಕಿಡಿಕಾರಿದ್ದಾರೆ. ಬ್ಯಾಂಕ್ನ 13 ನಿರ್ದೇಶಕರಲ್ಲಿ 7 ಮಂದಿ ಹಾಲಿ ಮಾಜಿ ಶಾಸಕರು ಹಾಗೂ ಸಂಸದರಿಗಿದ್ದು, ತಮ್ಮ ಸ್ವಂತ ಸಕ್ಕರೆ ಕಾರ್ಖಾನೆ ಮತ್ತು ಸೌಹಾರ್ದ ಬ್ಯಾಂಕುಗಳನ್ನು ಬೆಳೆಸಿಕೊಳ್ಳಲು ಸಾರ್ವಜನಿಕರ ಹಣವನ್ನು ನಿಯಮಬಾಹಿರವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ವರದಿ ಕಮಲೇಶ್ ಹಡಪದ. ಮತ್ತು ಸ್ವಜನ ಪಕ್ಷಪಾತದ ಬಗ್ಗೆ ನಾವಿವತ್ತು ಪತ್ರಿಕಾಗೋಷ್ಠಿ ಮೂಲಕ ಕೆಲವು ಅಂಶಗಳನ್ನ ಜನರ ಮುಂದೆ ಇಡ್ತಾ ಇದ್ವಿ, ಸಾರ್ವಜನಿಕರ ಮುಂದೆ ಇಡ್ತಾ ಇದ್ವಿ. ಡಿಸಿಸಿ ಬ್ಯಾಂಕಿನ ಸ್ಥಾಪನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ರೈತರಿಗೆ ಅನುಕೂಲವನ್ನು ಮಾಡಿಕೊಡಬೇಕು, ರೈತರ ಶ್ರೇಯೋಭಿವೃದ್ಧಿಯನ್ನ ಮಾಡಬೇಕಂತೇಳಿ ಇದು ರಾಷ್ಟ್ರ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥಿತ, ಒಂದು ಶ್ರೇಣೀಕೃತ ವ್ಯವಸ್ಥೆ. ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬ್ಯಾಂಕ್ ಇದ್ರೆ ಅದನ್ನ ಸಂಬಂಧಪಟ್ಟಂತೆ ಕೋಆಪರೇಟಿವ್ ಮಿನಿಸ್ಟ್ರಿ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಡಿಸಿಸಿ ಬ್ಯಾಂಕ್ಗಳಿರ್ತವೆ, ಗ್ರಾಮೀಣ ಭಾಗದಲ್ಲಿ ಪಿಕೆಪಿಎಸ್ ಸಂಘಗಳಿರ್ತವೆ. ಒಟ್ಟಾರೆಯಾಗಿ ಸರ್ಕಾರ ಯಾವುದೇ ಒಂದು ಯೋಜನೆ ತಂದ್ರೆ ಇದ್ರ ಮುಖಾಂತರವಾಗಿ ಸಹಾಯಧನಗಳನ್ನ ನೀಡ್ತಾ ರೈತರ ಶ್ರೇಯೋಭಿವೃದ್ಧಿಯನ್ನ ಬಯಸ್ಲಿಕ್ಕಿರ್ತಕ್ಕಂಥ ಒಂದು ಅಂಗ. ಆದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ಅನ್ನ ದುರುಪಯೋಗ ಪಡಿಸ್ಕೊಳ್ಳುತ್ತಂತ ಕೆಲಸ ಬಹಳ ಹಲವಾರು ದಶಕಗಳಿಂದ ನಡೆದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಸ್ವಜನ ಪಕ್ಷಪಾತಗಳು, ಇಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗಿದೆ. ಅದನ್ನ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಮಖಂಡಿಯ ರೈತ ಮುಖಂಡರ ನೇತೃತ್ವದಲ್ಲಿ ಜಮಖಂಡಿಯಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾಂದ ಎಲ್ಲ ಮುಖಂಡರು ಭಾಗಿಯಾಗಿದ್ರು. ಒಂದು ಡಿಸಿಸಿ ಬ್ಯಾಂಕು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ 0% ಬಡ್ಡಿ ದರದಲ್ಲಿ 5 ಲಕ್ಷದವರೆಗೂ ಸಹಿತ ಲೋನ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಆದರೆ ಕೊಡ್ತಕ್ಕಂಥದ್ದೇನಂದ್ರೆ ಬಹಳಷ್ಟು ಖಾತೆಗಳು ಜಿಲ್ಲೆಯಲ್ಲಿ ಒಂದು ಖಾತೆಗೆ 50,000 ರೂಪಾಯಿ ಕೊಡ್ತಾರೆ. ಬಹಳ ಹೆಚ್ಚುವರಿ ಅಂದ್ರೆ 10,000, 20,000 ಬಹಳ ಇದಾಗಿದೆ. 1 ಲಕ್ಷದವರೆಗೂ ಸಹಿತ ಆ ಖಾತೆ ಒಳಗೆ ಏನಾಗಿದೆ ಅಂತಂದ್ರೆ ಹೆಚ್ಚುವರಿ ಏನಾಗಿದೆ ಅಂತಂದ್ರೆ ಲೋನ್ ಅನ್ನು ಕೊಟ್ಟಿದ್ದಾರೆ. ಇದೆಲ್ಲರ ಮಧ್ಯೆ ನಾವು MD ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು ಅವತ್ತಿನ ಸಭೆಯಲ್ಲಿ. ಯಾವಾಗಲೂ ಲೋನ್ ಅನ್ನು ಕೊಡಬೇಕಾದ್ರೆ ಒಂದು ಹಣಕಾಸಿನ ಲಭ್ಯತೆ ಇರಬೇಕಲ್ಲ, ಬ್ಯಾಂಕ್ನಲ್ಲಿ ಹಣಕಾಸಿನ ಲಭ್ಯತೆ ಇರಬೇಕು, ರೈತರ ಜಮೀನು ಇರಬೇಕು. ರೈತರ ಜಮೀನು ಮತ್ತು ಲಭ್ಯತೆ ಇದ್ರೆ ನಾವು ಲೋನ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಆದ್ರೆ ನಾವು ಅವತ್ತಿನ ಸಭೆಯಲ್ಲಿ ಹೇಳಿದ್ವಿ, ಇವತ್ತಿಗೂ ಹೇಳ್ತಾ ಇದ್ದೀವಿ, ಡಿಸಿಸಿ ಬ್ಯಾಂಕ್ ಅನ್ನ ಹಣಕಾಸಿನ ಲಭ್ಯತೆ ಬರಬೇಕು ಅಂತಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ರೈತರ ಶ್ರೇಯೋಭಿವೃದ್ಧಿಯನ್ನು ಬಯಸಬೇಕಾದ್ರೆ 2 ವರ್ಗದ ಜವಾಬ್ದಾರಿ ಬಹಳ ಮುಖ್ಯವಾಗಿರ್ತಕ್ಕಂಥ. ಒಂದು ವರ್ಗ ನಿರ್ದೇಶಕರ ಸ್ಥಾನಮಾನ. ಯಾರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗ್ತಾರೆ ಅವರ ಕೆಲಸ ಬಹಳ ಮುಖ್ಯ. ಮತ್ತೆ ಒಂದು ಅಧಿಕಾರಿಗಳ ವರ್ಗ. ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಶಿಸ್ತುಬದ್ಧವಾಗಿ ಆಡಳಿತವನ್ನು ನಡೆಸಿದರೆ ಒಂದು ಬ್ಯಾಂಕ್ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆದ್ರೆ ಡಿಸಿಸಿ ಬ್ಯಾಂಕ್ ಅಂತ ಏನು ಕರಿತೀವಿ, ಅದರ ನಿರ್ದೇಶಕರು ಜನರಿಗೆ ಹೇಳಬೇಕಾಗತ್ತ, ಹೇಳಿ ಹಣಕಾಸಿನ ಲಭ್ಯತೆ ಬರಬೇಕು. ಈಗ ನಮ್ಮ